ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಪ್ರ ಕನ್ನಡ ರೆಸಿಪಿಗೆ ಸ್ವಾಗತ. ನಾನಿವತ್ತಿಲ್ಲಿ ಮಟನ್ ಕೈಮಾ ಉಂಡೆ ಹಾಗೂ ಅವರೆಕಾಳು 3 ಒಂದೇ ಕುಕ್ಕರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 3 in 1 ಸಾಂಬಾರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮಟನ್ ಪ್ರಿಯರಿಗೆ ಮಟನ್ ಸಾರು ಸಿಗುತ್ತೆ, ಕೈಮಾ ಉಂಡೆ ಪ್ರಿಯರಿಗೆ ಕೈಮಾ ಉಂಡೆ ಹಾಗೂ ಅವರೆಕಾಳು ಪ್ರಿಯರಿಗಂತೂ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಗೂ ಒಗ್ಗರಣೆಗೆ ಸೇರಿಸಿ. 2 ಟೊಮ್ಯಾಟೊ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಚಕ್ಕೆ, ಒಂದು 4 ಲವಂಗ, ಸ್ವಲ್ಪ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಮೊದಲು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಸಾಂಬಾರಿಗೆ ಏನೇನು ಬೇಕು ಅಂತ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ರುಬ್ಬಕ್ಕೂ ಕೂಡ ಹಾಕೋತಾ ಇದ್ದೀನಿ. ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ, ಇದಿಷ್ಟು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಬರೋಣ. ಮಸಾಲೆ ರೆಡಿ ಆಯಿತು. ಈಗ ಕೈಮಾ ಉಂಡೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. 1 ಚಕ್ಕೆ, 2 ಲವಂಗ, ಒಂದು ಸ್ವಲ್ಪ ಮೆಣಸು, ಒಂದು 3ರಿಂದ 4 ಟೇಬಲ್ ಸ್ಪೂನು ಕಡಲೆ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಆದಮೇಲೆ ಮತ್ತಿನ್ನೊಂದು ಪೇಸ್ಟ್ ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು 1/4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ರುಚಿಗೆ ಸ್ವಲ್ಪ ಉಪ್ಪು, ಮತ್ತು ಇಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆನ, ಅದು ಕೂಡ ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ. ಇದು ಕೂಡ ರೆಡಿ ಆಯ್ತು. ಇವಾಗ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಲ್ಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಬಂದು ಕೈಮಾ ಉಂಡೆಗೆ ಫ್ರೆಂಡ್ಸ್. ನಾನಿಲ್ಲಿ ಕೈಮಾನ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಒಂದು 5-6 ಪೀಸು ಬರುತ್ತಲ್ಲ, ಒಂದು 100 ಗ್ರಾಮ್ ಅಷ್ಟು ಇರ್ಬೋದು ಫ್ರೆಂಡ್ಸ್. ಇದು ನಾನು ಮನೆಯಲ್ಲೇ ಕೈಮಾ ಮಾಡಿಕೊಂಡೆ, ಬರೀ ಮಟನ್ ಮಾತ್ರ ತೊಗೊಂಡು ನೋಡೋಣ ಒಂದ್ಸಲ ಚೆನ್ನಾಗಿರುತ್ತೆ ಅಂತ. ನೋಡಿ ಇಷ್ಟ ಆಯಿತು. ಇದಿಷ್ಟು ಮಿಕ್ಸ್ ಮಾಡಿ ಕಲಸಿದ್ಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣ. ಇದು ಏನಂದರೆ ಫ್ರೆಂಡ್ಸ್, ಮನೆಯಲ್ಲಿ ಬರೀ ಮಟನ್ ತಿನ್ನೋಕ್ಕೆ ಕೆಲವರು ಬೇಜಾರು ಮಾಡ್ಕೋತಾರೆ. ಕೈಮಾ ಮತ್ತು ಮಟನ್ನು ಇದಿದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿ ತಿನ್ನೋರು ಇರ್ತಾರೆ. ಆದ್ದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ ಇದು. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಎಣ್ಣೆ ಹಾಕಿದ್ಮೇಲೆ ಕಾದ ನಂತರ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳೋಣ. ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಟನ್ ಹಾಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಅರ್ಧ kg ಮಟನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಮುಕ್ಕಾಲು kg ಮಟನಲ್ಲಿ ಒಂದು 1/4 kgಗಿನ ಕಮ್ಮಿ ನಾನು ಕೈಮಾ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಈಗ ಇದು ಮಟನ್ ಬೇಯಬೇಕಲ್ಲ, ಅದರಿಂದ ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಬೇಯಲಿ ಮಟನ್ ಅಂತ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಬೌಲು ಅವರೆಕಾಳು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅಲ್ಲಿಗೆ ಹಾಕ್ಕೊಂಬಿಡೋಣ. ಇದೆಲ್ಲ ಅವರೆಕಾಳು ಸೀಸನ್ ಬಂದಾಗ ಈ ಥರ ಎಲ್ಲ ಒಂದು ಟೇಸ್ಟ್ ಮಾಡಿಬಿಡ್ಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. 1.5-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದೆ. 2-3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಫಸ್ಟು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಆ ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು. ಇದು ಒಂದು ಚೆನ್ನಾಗಿ ಮಸಾಲೆ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮಿಕ್ಸಿಲೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದೇನಾದ್ರು ಸಾಂಬಾರು ನೀರೇನಾದ್ರು ಇನ್ನು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ
ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ, ಅದು ಬಿಸಿಯಾಗಿದೆ. ಅದರಿಂದ ಜೊತೆಗೇನೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕೈಮಾ ಉಂಡೆನ, ಅದು ಕೂಡ ಅದರೊಳಗೆ ಹಾಕ್ಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಆ ಕೈಮಾ ಉಂಡೆ ಎಲ್ಲ ಹಾಕಿದ್ಮೇಲೆ ಅದು ಒಂದು ಕುದಿ ಬಂತಲ್ವ, ಆ ಒಂದು ಕುದಿ ಬಂದಿದ ತಕ್ಷಣ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಅವರೆಕಾಳು ಬೇಯಬೇಕು, ಮಟನ್ನು ಕೈಮಾ ಮೂರು ಕೂಡ ಇದರಿಂದ ಬೇಯಬೇಕಲ್ಲ. ಆದ್ದರಿಂದ ನಾನಿಲ್ಲಿ ಒಂದು 4ರಿಂದ 5 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ವಿಷಲ್ ಹೋಗಿದೆ, ಕುಕ್ಕರ್ ಓಪನ್ ಮಾಡೋಣ ಬನ್ನಿ. ಆಹಾ ನೋಡಿ, ಏನು ಘಮ ಘಮ ಅಂತ ಇದೆ. ಸಾಂಬಾರು ಮಾತ್ರ ತುಂಬ ಸಖತ್ತಾಗಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಕೈಮಾ ಉಂಡೆ ಕೂಡ ಒಂದು ಹೊಡೆದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ವಿತ್ ಕೈಮಾ ಮಟನ್ ಸೂಪರಾಗಿರುತ್ತೆ ನೋಡಿ. ಕೈಮಾ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಸಾಫ್ಟಾಗೂ ಕೂಡ ಇತ್ತು, ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ, ಕೈಮಾ ಕೂಡ ರೆಡಿ ಆಗಿದೆ, ಕಾಳು ಬೆಂದಿದೆ, ಅವರೆಕಾಳು ಕೂಡ ಬೆಂದಿದೆ. ಈಗ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಏನು ಅಂತ. ನೀವು ಯಾರು ಮಾಡಿರ್ತೀರಾ ಅನ್ನೋದು ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಖಂಡಿತ ಯಾರ್ಯಾರು ಮಾಡಿದ್ದೀರಾ ಏನು ಅಂತ ಗೊತ್ತಾಗುತ್ತೆ. ಸೊ ಮಾಡಿದವ್ರಿಗೆ ಗೊತ್ತಿದ್ದು ಟೇಸ್ಟ್ ಏನು ಅಂತ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋ ಹಾಕಲಿಕ್ಕೆ ನನಗೂ ಕೂಡ ಒಂದು ಖುಷಿ ಕೊಡುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ, ಹೇಗಿರುತ್ತೆ ಏನು ಅಂತ. ನೋಡಿ, ಮಟನ್ ಸಾಂಬಾರ್.